ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತಿನ ರೆಸಿಪಿಯಲ್ಲಿ ಏನು ಮಾಡೋದು ಅಂತ ನೋಡೋದಾದರೆ, ನಾನು ಚಿಕಡಿಕಾಯಿ ಪಲ್ಯ ಅದನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಚಪ್ರದ ಅವರೆಕಾಯಿ ಪಲ್ಯ. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ರುಚಿನೂ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ಥರ ಪಲ್ಯಕ್ಕೆ ಚಪಾತಿಗೆ ಮತ್ತು ಏನೇ ಅಡುಗೆ ಮಾಡಿದ್ರು ಸೈಡಲ್ಲಿ ಸೈಡ್ ಡಿಶ್ ಥರ ತಿನ್ಬೋದು. ಸಕ್ಕತ್ತಾಗಿರುತ್ತೆ. ಮತ್ತು ಬಸ್ಸಾರು ಏನಾದರೂ ಮಾಡಿದ್ರೆ ಈ ಥರ ಪಲ್ಯನ ಚಿಕಡಿಕಾಯಿ ಪಲ್ಯನ ಟ್ರೈ ಮಾಡಿ. ಮೊದಲು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಕಡಲೆಬೇಳೆ 1 ಬಟ್ಲು ಮತ್ತು ಸ್ವಲ್ಪ ನೀರು, ಉಪ್ಪು ಹಾಕಿ 1 ವಿಷಿಲ್ನ ಕೂಗಿಸ್ಕೋಬೇಕು. ಇದು 1 ವಿಷಿಲ್ನ ಕೂಗಿದ ತಕ್ಷಣ ಕುಕ್ಕರ್ ಓಪನ್ ಮಾಡಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕಡಿಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ. ಅಂದರೆ ಚಪ್ಪರದ ಅವರೆಕಾಯಿ ಅಂತಾರೆ ಇದನ್ನು. ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಚೂರು ಉಪ್ಪು ಹಾಕಿ ನೀರು ನೋಡಿಕೊಂಡು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಾವು ಆವಾಗಲೇ ಹಾಕಿರೋದ್ರಲ್ಲೇ ಬೇಯಿಸಿದ್ರೆ ಪರವಾಗಿಲ್ಲ. ಒಂಚೂರು ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇನ್ನೊಂದು ವಿಷಿಲ್ನ ಕೂಗಿಸ್ಕೊಂಡು ಮತ್ತೆ ಇದನ್ನು ಓಪನ್ ಮಾಡಿ ನೀರೆಲ್ಲ ಬಗ್ಗಿಸಿ ಇಟ್ಕೋಬೇಕು. ಇದು ನೀರೆಲ್ಲ ಬಗ್ಗಿಸಿ ಇಟ್ಕೊಂಡ್ಮೇಲೆ ನಾವು ಇದನ್ನು ಒಗ್ಗರಣೆ ಮಾಡ್ಕೊಳೋದಾದರೆ ನೋಡಿ, ಬೆಂದಾಗ ಈ ಥರ 2 ಪ್ರಮಾಣವಾಗಿ ಬೆಂದಿರುತ್ತೆ. ನಾವು ಎರಡನ್ನೂ ಒಂದೇ ಕುಕ್ಕರ್ಗೆ ಹಾಕಿ 2 ವಿಷಿಲ್ನ ಕೂಗಿಸ್ಬಿಟ್ರೆ ಚಿಕಡಿಕಾಯಿ ಮಾತ್ರ ಬೇಯುತ್ತೆ, ಬೇಳೆ ಬೇಯಲ್ಲ. ಸೊ ಅದುವೇ 1 ವಿಷಿಲ್ ಹಾಕಿಸಿ ಚಿಕಡಿಕಾಯಿ ಹಾಕಿ ಇನ್ನೊಂದು ವಿಷಿಲ್ ಹಾಕಿಸಿ ಅದು ನೀರೆಲ್ಲ ಬಗ್ಗಿಸ್ಕೋಬೇಕು. ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಫ್ರೈ ಆಗಿದ ನಂತರ ಕಡಲೆಬೇಳೆ 1 ಸ್ಪೂನು, ಕರಿಬೇವು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಬೇಕು. ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂಚೂರು ಉಪ್ಪು ಹಾಕಿ ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಚಿಕಡಿಕಾಯಿನ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿದ್ರೆ ಪ್ರತಿ ಸರಿನೂ ಅವ್ರು ನಿಮ್ಮನ್ನು ಇದೇ ಥರ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀರೆಲ್ಲ ಬಗ್ಸಿರುವಂತಹ ಕಾಳು ಏನಿದೆಯೋ ಅಂದರೆ ಬೇಳೆ ಮತ್ತು ಚಿಕಡಿಕಾಯಿ ಮಿಶ್ರಣನ ಈ ಥರ ಫ್ರೈಗೆ ಹಾಕಿ ನೀರಿನಾಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ನಾವು ನೀರಿದ್ದಾಗೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ತುರಿದಿಟ್ಕೊಂಡಿರುವಂತಹ ಹಸಿ ತೆಂಗಿನಕಾಯಿ ತುರಿನ 1 ಹಿಡಿಯಷ್ಟು ಹಾಕ್ಕೊಂಡು ಮತ್ತು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜ ಪುಡಿನ ಹಾಕ್ತಾಯಿದ್ದೀನಿ. ಈ ಕಡಲೆ ಬೀಜ ಪುಡಿ ಮತ್ತು ನಾವು ತೆಂಗಿನಕಾಯಿ ಹಾಕಿದ್ರೇ ಈ ಚಿಕಡಿಕಾಯಿ ಪಲ್ಯಕ್ಕೆ ಟೇಸ್ಟ್ ಜಾಸ್ತಿನೇ ಅಂತಲೇ ಹೇಳ್ತೀನಿ, ಅಷ್ಟೇ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡಿದ ನಂತರ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಕಟ್ ಮಾಡಿ ಹಾಕಿರೋದ್ರಿಂದ ಮತ್ತು ಕಡಲೆ ಬೀಜ ಪುಡಿ ಹಾಕಿರೋದ್ರಿಂದ ಸಕ್ಕತ್ತಾಗಿರುತ್ತೆ ಈ ಪಲ್ಯ. ಒಂದ್ಸರಿ ನೀವು ಟ್ರೈ ಮಾಡಿ, ಮನೇಲಿರೋರಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ. ಈ ಪಲ್ಯಕ್ಕೆ ನಾವು ಬಸ್ಸಾರು ಮಾಡೋದೇ ಆದರೆ ಸಖತ್ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನು. ಒಂದ್ಸರಿ ಮನೇಲಿ ನೀವು ಟ್ರೈ ಮಾಡಿ, ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಕಡಲೆ ಬೀಜ ಪುಡಿ ಹಾಕಿರೋದ್ರಿಂದ ಸಖತ್ತಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.